ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, BSNL ನ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತೀನಿ. PM ನರೇಂದ್ರ ಮೋದಿ ಅವರು ಆಗಸ್ಟ್ 15ಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತ ಹೇಳಿದ್ರೆ 6G ಬಗ್ಗೆ ಮಾತಾಡ್ತಾರೆ. ಸೊ ನೀವು ಅನ್ಕೋಬಹುದು 4G ಕತೆ ಏನು, 5G ಕತೆ ಏನು ಅಂತ. ಸೊ ಅದೇ ಅಪ್ಡೇಟ್ ನ ಬಗ್ಗೆ ನಾನು ಹೇಳಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. 4G ಇನ್ನೇನು ಲಾಂಚ್ ಆಗೋಕ್ಕೆ ಎಲ್ಲ ತರ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಯಾವತ್ತು ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡ್ಬೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ BSNL 4G ಲಾಂಚ್ ಆಗಕ್ಕೆ ಎಲ್ಲ ತರ ಹೊರಟಿದೆ ಅಂಡ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ 15ಕ್ಕೆ ಪೂರ್ತಿ ಇಂಡಿಯಾದಲ್ಲಿ ನಮಗೆ 4G ನೆಟ್ವರ್ಕ್ ಸಿಗುವಂತದ್ದು. ಇದು ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. BSNL 25,000 ಪೂರ್ತಿ ಇಂಡಿಯಾದಲ್ಲಿ ನೆಟ್ವರ್ಕ್ ನ ಅಳವಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಾಕ್ಷಿಯಾಗಿ BSNL ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಏನು ಅಂತ ನೋಡೋದಾದ್ರೆ, ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ BSNL ನೆಟ್ವರ್ಕ್ ಇರುವಂತಹ 4G LTE ನ ನಾವು ನೋಡ್ಬೋದು. LTE 700 ನೀವೇನ್ ನೋಡ್ತಾ ಇದ್ದೀರಾ, ಇದು 4G ನ ಡಿನೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ನೆಟ್ವರ್ಕ್ ನ ದೊಡ್ಡ ದೊಡ್ಡ ಸಿಟಿನಲ್ಲಿ ಎಲ್ಲ ನಾವು ನೋಡ್ಬೋದು. ಇದರ ಅಡ್ವಾಂಟೇಜಸ್ ಆಲ್ರೆಡಿ ಜಿಯೋ ತಗೊಂಡಿದ್ದಾರೆ. ಅಂಡ್ ಇವಾಗ BSNL ಕೂಡ ದೊಡ್ಡ ದೊಡ್ಡ ಸಿಟಿನಲ್ಲಿ 700 ಫ್ರೀಕ್ವೆನ್ಸಿನ ಇನ್ಸ್ಟಾಲ್ ಮಾಡಕ್ಕೆ, ಅಂದ್ರೆ 4G ಇನ್ಸ್ಟಾಲ್ ಮಾಡಕ್ಕೆ ಎಲ್ಲ ತರ ತಯಾರಿ ಮಾಡ್ಕೊಂಡಿದ್ದಾರೆ. 25,000 ಪ್ಲಸ್ ನೆಟ್ವರ್ಕ್ ನ ಆಲ್ರೆಡಿ ಇನ್ಸ್ಟಾಲ್ ಮಾಡೋರೆ. ಅಂಡ್ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಇವಾಗ ಆಲ್ರೆಡಿ ಜಿಯೋನ ಯೂಸ್ ಮಾಡ್ತಾರೆ, ಬೇರೆ ಬೇರೆ ನೆಟ್ವರ್ಕ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ 700 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಜಿಯೋ ಸಮನಾದಂತಾನೆ ಹೇಳ್ಬೋದು. ಅಂಡ್ BSNL ಗೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದಾವೆ. ಏನು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸಿಟಿನಲ್ಲಿ ಅಂದ್ರೆ ಇವಾಗ ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇಲ್ಲೆಲ್ಲ ಜಾಸ್ತಿ BSNL ಅಷ್ಟಾಗಿ ನೆಟ್ವರ್ಕ್ ಸಿಗಲ್ಲ. ಸೊ ಏನಿದ್ರು ಹಳ್ಳಿಗಳಲ್ಲಿ ಇವಾಗ ಬಿಹಾರ, ಜಾರ್ಖಂಡ್ ಇಂಥ ಕಡೆ ಸ್ವಲ್ಪ BSNL ನ ಜಾಸ್ತಿ ನೋಡ್ಬೋದು. ಬಟ್ ಈಗ 700 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿ ಬರೋದ್ರಿಂದ ನಾವು ಎಲ್ಲ ಮೇಜರ್ ಸಿಟಿನಲ್ಲೆಲ್ಲ ನಾವು BSNL ನ ನೋಡ್ಬೋದು. ಈ 700 ಮೆಗಾಹರ್ಟ್ಸ್ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತಾನೆ ಹೇಳ್ಬೋದು. ನೀವು ಆಕ್ಚುಲ್ ಆಗಿ ಇವಾಗ 5G ಯೂಸ್ ಮಾಡೋಕ್ಕೆ ನಮಗೆ ಸಿಕ್ಕಾಪಟ್ಟೆ ಟವರ್ ಬೇಕು. ಹೆಚ್ಚು ಕಮ್ಮಿ ಒಂದು 6ರಿಂದ 8 ಟವರ್ ಬೇಕು. ಆದ್ರೆ BSNL ಅವರು ಒಂದು 2ರಿಂದ 3 ಟವರ್ ಆದ್ರೆ ಸಾಕು. ಬಟ್ 5G ನೆಟ್ವರ್ಕ್ ಏನ್ ಬೇಕು ಅಂದ್ರೆ ಒಂದು 6ರಿಂದ 8 ನೆಟ್ವರ್ಕ್ ಬೇಕಾಗುತ್ತೆ. 5G ಯೂಸ್ ಮಾಡಬೇಕು ಅಂದ್ರೆ ರೇಂಜ್ ಹತ್ರ ಇರಬೇಕು. ಬಟ್ BSNL ಈ LTE 700 ಮೆಗಾಹರ್ಟ್ಜ್ ದೂರ ಇದ್ರೂ ಸಾಕು, ಆ ಏರಿಯಾಗೆ ಒಂದು 3 ನೆಟ್ವರ್ಕ್ ಆದ್ರೆ ಸಾಕಾಗುತ್ತೆ. 5G ಬಂದ್ಬಿಟ್ಟು ಸ್ಪೀಡ್ ಏನೋ ಸಖತ್ತಾಗೇ ಇದೆ, ಬಟ್ ರೇಂಜು ಅಷ್ಟೇ ಹತ್ರ ಕೂಡ ಇರಬೇಕು. BSNL ಅವರು ಒಂದು ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೆಚ್ಚು ಕಮ್ಮಿ 4G ಮತ್ತೆ 5G ಒಂದೇ ಸ್ಪೀಡ್ ಅಲ್ಲಿ ರನ್ ಆಗುವಂತದ್ದು. ಅಂದ್ರೆ ಕಂಪ್ಯಾರಿಟಿವ್ಲಿ ಹೊರಗಡೆ ಇವಾಗ ಏರ್ಟೆಲ್, ಜಿಯೋ 5Gನೂ ಒಂದೇ, ಈ ಕಡೆ BSNL 4G LTE 700 ಮೆಗಾಹರ್ಟ್ಜ್ ಬರೋದು ಒಂದೇ ಅಂತಾನೆ ಹೇಳ್ಬೋದು. ಹಂಗಂತ ಹೇಳ್ಬಿಟ್ಟು 4Gನೇ ಬಿಟ್ಬಿಟ್ಟು ಲಾಸ್ಟ್ ಮಾಡ್ತಾರೆ ಅಂತಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ 5G ಕೂಡ ಬರುತ್ತೆ. ಈಗ ಆಲ್ರೆಡಿ ಕನ್ಫರ್ಮ್ ಮಾಡೋರೆ ಅಕ್ಟೋಬರ್ 15ಕ್ಕೆ ರಿಲೀಸ್ ಆಗುತ್ತೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಈ ವರ್ಷದಲ್ಲೇನೆ 5G ಕೂಡ ಬರುತ್ತೆ. ಹೇಳ್ಬೇಕಂದ್ರೆ ಸರ್ಕಾರಿ ಕಂಪ್ನಿಗಳೇನೆ ಬೇರೆ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿದ್ದಾರೆ. BSNL ಸರ್ವಿಸ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಇವಾಗ ಆಕ್ಚುಲ್ ಆಗಿ BSNL ಬಂದ್ಬಿಟ್ಟು ಗೌರ್ಮೆಂಟ್ದು, ಬಟ್ ಗೌರ್ಮೆಂಟ್ ಆಫೀಸ್ಗಳಲ್ಲೇನೆ BSNL ನ ಯೂಸ್ ಮಾಡಲ್ಲ, ಯಾಕಂದ್ರೆ ಅಷ್ಟು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ. ಬಟ್ ಮುಂದೆ ಈ ರೀತಿಯಾಗಿ ಆಗಲ್ಲ. ಪ್ರೈವೇಟ್ ಕಂಪ್ನಿಗಳಿಗೆ ಟ್ಯಾಕಲ್ ಮಾಡಕ್ಕೆ ಅಂತಾನೆ BSNL ಅವರು ಸಿಕ್ಕಾಬಟ್ಟೆ ಸಜ್ಜಾಗಿ ಬರ್ತಾ ಇದ್ದಾರೆ. BSNL ನ ಲೇಟೆಸ್ಟ್ ಅಪ್ಡೇಟ್ ಇನ್ನೊಂದೇನಿದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಜಿಯೋ ಏರ್ ಫೈಬರ್ಗೆ 1,000 ರೂಪಾಯಿ ಇನ್ಸ್ಟಾಲೇಷನ್ ತಗೋತಾ ಇದ್ರು. ಬಟ್ ಈಗ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ, ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಏಂತಕ್ಕೆ ಅಂತ ಹೇಳಿದ್ರೆ, ಕಸ್ಟಮರ್ನ ಇವಾಗ BSNL ಬೇರೆ ಟ್ರೆಂಡಲ್ಲಿ ಐತೆ, BSNL ಹೋಗ್ಬಿಟ್ರೆ ಏನೋ ಎತ್ತೋ ಅಂತ ಹೇಳ್ಬಿಟ್ಟು ಕಸ್ಟಮರ್ನ ಸೆಳ್ಕೊಳಕ್ಕೆ ಈ ತರ ಮಾಡಿದ್ರು. ಅದೇ BSNL ಅವರು ಏನ್ ಅನ್ಕೊಂಡ್ರು ಅಂದ್ರೆ, ಓಹೋ ಬ್ರಾಡ್ ಬ್ಯಾಂಡ್ ಅಲ್ಲೂ ನೀವು ಈ ತರ ಮಾಡ್ತಾ ಇದ್ದೀರಾ, ಸರಿ ನಿಮ್ಗೆ ಇನ್ನೊಂದು ಟ್ಯಾಕಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 499 ರೂಪಾಯಿ ಇರೋದನ್ನ 399 ರೂಪಾಯಿ ಪ್ಲಾನ್ ನ ಬಿಟ್ಬಿಟ್ರು. ಅಂಡ್ BSNL ಅವರು ಇನ್ಸ್ಟಾಲೇಷನ್ ಫ್ರೀ ಮತ್ತೆ ಫಸ್ಟ್ ಮಂತ್ ಕೂಡ ಫ್ರೀ ಮಾಡ್ಬಿಟ್ರು. ಅಂಡ್ BSNL ಅವರು ಅವರ ಬ್ರಾಡ್ ಬ್ಯಾಂಡ್ ಪ್ಲಾನ್ ಕೂಡ ಸಿಕ್ಕಾಬಟ್ಟೆ ಕಮ್ಮಿ ಮಾಡ್ಬಿಟ್ರು ಅಂತಾನೆ ಹೇಳ್ಬೋದು. ಇದೇ ರೀತಿ ಪ್ರತಿ ಒಂದು ಸ್ಟೇಜ್ಗೂ BSNL ಅವರು ಪ್ರೈವೇಟ್ ಕಂಪ್ನಿಗೆ ಟ್ಯಾಕಲ್ ಮಾಡ್ತಾನೆ ಬಂದಿದ್ದಾರೆ. ಏನೇ ಆಗ್ಲಿ BSNL ನೆಟ್ವರ್ಕ್ ಇಲ್ಲದೆ ಹೋದ್ರು, ನೆಟ್ವರ್ಕ್ ಕಮ್ಮಿ ಜಾಗದಲ್ಲಿ ಇದ್ರು, ನಾವು ಏನೇ ಆಗ್ಲಿ BSNL ಗೆನೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇದೊಂದೇ ಆಪ್ಷನ್ ನಮ್ಗೆ ಈ ಪ್ರೈವೇಟ್ ಕಂಪನಿಗಳನ್ನ ಮುಳುಗ್ಸಕ್ಕೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಜಾಸ್ತಿನೇ ಮಾಡ್ಬಿಟ್ಟಿದ್ದಾರೆ ಪ್ಲಾನ್ಸ್ಗಳು. ಸೊ ಹಾಗಾಗಿ ಇದೊಂದೇ ಆಪ್ಷನ್ BSNL ಒಂದು ಬಂದ್ರೆ ಎಲ್ಲಾ ಪ್ರೈವೇಟ್ ಕಂಪನಿಗಳ ದುರಾಂಕಾರನೂ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೋಸ್ಕರ ನಾನು ಬರೋ ಪ್ರತಿಯೊಂದು BSNL ಅಪ್ಡೇಟು ನಿಮ್ ಮುಂದೆ ತರ್ತೀನಿ. ಸೊ ಏನೇ ಆದ್ರೂ ಆದಷ್ಟು ನಾವು BSNL ಗೆ ಸಪೋರ್ಟ್ ಮಾಡಬೇಕು. ಸೊ ಇದಿಷ್ಟು BSNL ನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಅಂಡ್ ಬರೀ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ BSNL ಬಗ್ಗೆ ಅಂತಾನು ಅನ್ಕೋಬೇಡಿ, ನೆಗೆಟಿವ್ ಕೂಡ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ BSNL ನೆಗೆಟಿವ್ ಬಗ್ಗೆನೂ ಏನು ಅಂತ ಮಾತಾಡ್ತೀನಿ. ಸೊ ನಿಮ್ಗೇನಾದ್ರೂ ಅದ್ರ ಬಗ್ಗೆ ನೆಗೆಟಿವ್ ಇದ್ರೆ ಕಮೆಂಟ್ ಮುಖಾಂತರ ಬರೀರಿ. ಸೊ ಅದನ್ನು ನಾನು ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.